ಡಿ.ಕೆ. ಶಿವಕುಮಾರ್ ಕೃಷ್ಣ ಅವರಿಗೆ ತಂದೆ ಮತ್ತು ಗುರುವಿನ ಸ್ಥಾನಗಳನ್ನು ಕೊಟ್ಟಿದ್ರು. ಅವರಿಬ್ಬರದು ದ್ರೋಣಾರ್ಜುನ ಬಾಂಧವ್ಯ. ಗುರು ದ್ರೋಣರ ಗೆಲುವಿಗಾಗಿ ಮೊದಲ ಯುದ್ಧ ಮಾಡಿದ್ದ ಅರ್ಜುನ ಕುರುಕ್ಷೇತ್ರದಲ್ಲಿ ಗುರು ದ್ರೋಣರ ವಿರುದ್ಧನೇ ಯುದ್ಧ ಮಾಡುವಂತಾಯಿತು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಎಸ್.ಎಂ. ಕೃಷ್ಣ ಇಬ್ಬರು ಸಂಬಂಧಿಕರು, ಬೀಗರು. ಡಿ.ಕೆ. ಶಿವಕುಮಾರ್ ಮಗಳು ಎಸ್.ಎಂ. ಕೃಷ್ಣ ಅವರ ಮೊಮ್ಮಗನ ಪತ್ನಿ. ಅದನ್ನು ಮೀರಿ ಡಿ.ಕೆ. ಶಿವಕುಮಾರ್ ಕೃಷ್ಣ ಅವರಿಗೆ ತಂದೆ ಮತ್ತು ಗುರುವಿನ ಸ್ಥಾನಗಳನ್ನು ಕೊಟ್ಟಿದ್ರು. ಒಂದು ರೀತಿಯಲ್ಲಿ ಅವರಿಬ್ಬರದು ದ್ರೋಣ ಅರ್ಜುನನ ಬಾಂಧವ್ಯ ಎನ್ನಬಹುದು. ಕುರುಕ್ಷೇತ್ರದಲ್ಲಿ ಹೇಗೆ ಅರ್ಜುನ ಗುರು ದ್ರೋಣರ ವಿರುದ್ಧವೇ ಹೋರಾಟ ಮಾಡಿದ್ನೋ, ಹಾಗೇನೆ ಕೊನೆಗಾಲದಲ್ಲಿ ಬಿಜೆಪಿ ಸೇರಿದ ಕೃಷ್ಣ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಎದುರಾಳಿಯಾಗ್ಬಿಟ್ಟಿದ್ರು. ಅವರಿಬ್ಬರ ಮಧ್ಯೆ 30 ವರ್ಷಗಳ ಅಂತರ. ಡಿ.ಕೆ. ಶಿವಕುಮಾರ್ ಮತ್ತು ಎಸ್.ಎಂ. ಕೃಷ್ಣ ಇವರಿಬ್ಬರ ಸಂಬಂಧವೇ ವಿಶೇಷ. ಯಾಕೆ ಅಂದರೆ ಕೃಷ್ಣ ಅವರಿಗೆ 93 ವರ್ಷ, ಅದೇ ಡಿ.ಕೆ. ಅವರಿಗೆ 62 ವರ್ಷ. ಇಬ್ಬರ ನಡುವೆ ಬರೋಬ್ಬರಿ 30 ವರ್ಷ ವ್ಯತ್ಯಾಸ. ಹೀಗಿದ್ದರೂ ಡಿ.ಕೆ. ಎಸ್.ಎಂ. ಕೃಷ್ಣ ಅವರ ಆತ್ಮೀಯರಾಗಿದ್ರು. ಮಂತ್ರಿ ಮಾಡಿದ್ದು ಬಂಗಾರಪ್ಪ, ಲೀಡರ್ ಮಾಡಿದ್ದು ಎಸ್.ಎಂ. ಕೃಷ್ಣ. ಡಿ.ಕೆ. ಶಿವಕುಮಾರ್ ಅವರನ್ನ ಮೊದಲ ಬಾರಿಗೆ ಮಂತ್ರಿ ಮಾಡಿದ ಖ್ಯಾತಿ ಎಸ್ ಬಂಗಾರಪ್ಪನವರದ್ದಾದರೆ, ಡಿ.ಕೆ. ಶಿವಕುಮಾರ್ ಒಬ್ಬ ಮಾಸ್ ಲೀಡರ್ ಆಗಿ ಬೆಳೆದಿದ್ದು ಎಸ್.ಎಂ. ಕೃಷ್ಣ ಅವರಿಂದ. ಡಿ.ಕೆ. ಕೃಷ್ಣ ಅವರ ಅನುಯಾಯಿ ಅಷ್ಟೇ ಅಲ್ಲ, ಅವರ ಸಂಬಂಧಿಕರು ಹೌದು. ಡಿ.ಕೆ. ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಅವರು ಮದುವೆಯಾಗಿದ್ದು ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಅವರನ್ನ. ಕೃಷ್ಣ ಅವರಿಂದ ಡ್ರೆಸ್ ಸೆನ್ಸ್ ಕಲಿತ ಡಿ.ಕೆ. ಕೃಷ್ಣ ಅವರನ್ನ ಸದಾ ನೆನಪಿಸಿಕೊಳ್ಳೋ ಡಿ.ಕೆ. ಶಿವಕುಮಾರ್ ಅವರನ್ನ ಮೊದಲು ಪರಿಚಯ ಮಾಡಿಸಿದ್ದು ಆರ್.ಟಿ. ನಾರಾಯಣ್. ಆಗ ನಾನು ಸರಿಯಾದ ಬಟ್ಟೆ ಹಾಕ್ತಾ ಇರಲಿಲ್ಲ. ಆಗ ತಮಗಾಗಿ ಬಾಂಬೆಯಿಂದ ಟೈಲರ್ ಕರೆಸಿ ಬಟ್ಟೆ ಹೊಲಿಸಿ ಡ್ರೆಸ್ಸಿಂಗ್ ಸೆನ್ಸ್ ಯಾವ ರೀತಿ ಇರಬೇಕು ಅಂತ ಹೇಳಿಕೊಟ್ಟಿದ್ದರಂತೆ. ಡಿ.ಕೆ. ಶಿವಕುಮಾರ್ ಬ್ರ್ಯಾಂಡ್ ಬೆಂಗಳೂರು ಕನಸಿನ ಹಿಂದೆ ಅಂದ ಹಾಗೆ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಿದ್ದು ಎಸ್.ಎಂ. ಕೃಷ್ಣ. ಈಗ ಅದನ್ನ ಮತ್ತೊಮ್ಮೆ ಬ್ರ್ಯಾಂಡ್ ಬೆಂಗಳೂರು ಮಾಡಲು ಹೊರಟಿರೋದು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು ಎಸ್.ಎಂ. ಕೃಷ್ಣ ಅವರ ಕನಸಿನ ಹಾದಿಯನ್ನ ಮುನ್ನಡೆಸುವ ಪಣ ತೊಟ್ಟಿದ್ದಾರಾ? ಅದನ್ನ ಮುಂದೆ ಬರುವ ದಿನಗಳು, ಸಾಧನೆಗಳು ಹೇಳಬೇಕಿದೆ. ಮಗನಂತೆ ಕಂಡಿದ್ದರು ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ನನ್ನ ಗುರು, ಮಾರ್ಗದರ್ಶಿ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳೋ ಡಿ.ಕೆ. ಶಿವಕುಮಾರ್ ಪುಟ್ಟಪರ್ತಿಯ ಸಾಯಿಬಾಬಾ ಅವರು ಹೇಳಿದ್ದ ಮಾತನ್ನ ನೆನಪಿಸಿಕೊಳ್ತಾರೆ. ಅಂದು ಬಾಬಾ ಹೇಳಿದಂತೆಯೇ ಕೃಷ್ಣ ಅವರ ಕೊನೆಗಾಲದವರೆಗೂ ಇದ್ದ, ಅಂತಿಮ ಯಾತ್ರೆಯಲ್ಲೂ ಮುಂದಾಳತ್ವ ವಹಿಸಿದ್ದ ಡಿ.ಕೆ. ಶಿವಕುಮಾರ್ ಅವರ ಜೊತೆ ನಾನು ಇಷ್ಟು ಕಾಲ ಇದ್ದದ್ದೇ ನನ್ನ ಸೌಭಾಗ್ಯ ಎನ್ನುತ್ತಾರೆ. ಟ್ರಬಲ್ ಶೂಟರ್ ಹೆಸರು ಬಂದಿದ್ದೇ ಕೃಷ್ಣ ಕಾಲದಲ್ಲಿ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ಟ್ರಬಲ್ ಶೂಟರ್ ಆಗಿ ನ್ಯಾಷನಲ್ ಲೀಡರ್ ಆಗಿದ್ದು, ಕೃಷ್ಣ ಅವರ ಅವಧಿಯಲ್ಲೊಮ್ಮೆ ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಕ್ಕಾಗ ಅಲ್ಲಿನ ಶಾಸಕರನ್ನೆಲ್ಲ ಕರೆಸಿ ಇಡೀ ವ್ಯವಸ್ಥೆ ನಿಭಾಯಿಸಿದ್ದ ಡಿ.ಕೆ. ಶ್ರೀ ಮೊದಲ ಟಾಸ್ಕ್ ನಲ್ಲಿ ಗೆದ್ದಿದ್ದರು. ಆನಂತರ ನೇರವಾಗಿ ಸೋನಿಯಾ ಕಣ್ಣಿಗೆ ಬಿದ್ದ ಡಿ.ಕೆ. ಶಿವಕುಮಾರ್ ಆನಂತರ ಅದೇ ರೀತಿಯ ಹಲವು ಟಾಸ್ಕ್ ನಿಭಾಯಿಸಿ ಹೈಕಮಾಂಡ್ ಮನಸ್ಸು ಗೆದ್ದಿದ್ದಾರೆ. ದ್ರೋಣ ಅರ್ಜುನರಾದರೂ ಎಸ್.ಎಂ.ಕೆ. ಡಿ.ಕೆ. ಶ್ರೀ. ಬೈಯುವ ಅಧಿಕಾರವು ಕೃಷ್ಣ ಅವರಿಗೆ ಇತ್ತು. ಎಸ್.ಎಂ. ಕೃಷ್ಣ ಅವರು ಕೊನೆಯ ದಿನಗಳಲ್ಲಿ ಬಿಜೆಪಿ ಸೇರಿದ್ದರು. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ಸಿನಲ್ಲಿ ಉನ್ನತ ಸ್ಥಾನಕ್ಕೇರಿದ್ದರು. ಈ ನಡುವೆ ಡಿ.ಕೆ. ಜೈಲು ಸೇರಿದ್ದಾಗ ಕೃಷ್ಣ ಅವರು ಬೈದಿದ್ದರಂತೆ. ಡಿ.ಕೆ. ಶಿವಕುಮಾರ್ ಮರು ಮಾತಾಡದೆ ಕೇಳಿಸಿಕೊಂಡಿದ್ದರಂತೆ. ನನ್ನನ್ನು ಮಗನಂತೆ ನೋಡುತ್ತಿದ್ದ ಕೃಷ್ಣ ಅವರಿಗೆ ಬೈಯುವ ಅಧಿಕಾರವನ್ನು ಕೊಟ್ಟಿದ್ದರು ಡಿ.ಕೆ. ಶಿವಕುಮಾರ್. ಅಂದ ಹಾಗೆ ಡಿ.ಕೆ. ಶಿವಕುಮಾರ್ ಕೂಡ ಎಸ್.ಎಂ. ಕೃಷ್ಣ ಅವರಂತೆಯೇ ನೀರಾವರಿ, ಇಂಧನ ಖಾತೆ ಸಚಿವರಾಗಿದ್ದವರು. ಉಪಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು. ನಂತರ ಸಿಎಂ ಕೂಡ ಆದರು. ಡಿ.ಕೆ. ಶಿವಕುಮಾರ್ ಕೂಡ ಎಸ್.ಎಂ.ಕೆ. ಅವರಂತೆಯೇ ಸಿಎಂ ಆಗುತ್ತಾರಾ? ಕಾಲವೇ ಉತ್ತರ ಕೊಡಲಿದೆ. ಬಹುಶಃ ಎಸ್.ಎಂ. ಕೃಷ್ಣ ಅವರಿಂದ ಕಲಿತಿರುವ ಡ್ರೆಸ್ ಸೆನ್ಸ್ ಪರಿಣಾಮವೋ ಏನೋ, ಈಗ ಡಿ.ಕೆ. ಶಿವಕುಮಾರ್ ಅವರ ಡ್ರೆಸ್ಸಿಂಗ್ ಸೆನ್ಸ್ ಫ್ಯಾಷನೇಟ್ ಎನಿಸುತ್ತದೆ. ಎಸ್.ಎಂ. ಕೃಷ್ಣ ಅವರಿಂದ ಶಿಸ್ತು, ಸಾರ್ವಜನಿಕ ವರ್ತನೆ, ತಾಳ್ಮೆ, ಸೂಕ್ಷ್ಮವಾಗಿ ಗಮನಿಸುವುದನ್ನ, ಪ್ರತಿಯೊಬ್ಬರಿಗೂ ಗೌರವ ಕೊಡುವುದು, ಹೀಗೆ ಎಲ್ಲವನ್ನೂ ಕಲಿಯಬೇಕು ಎನ್ನುವ ಡಿ.ಕೆ. ಕೆಲವನ್ನು ಅವರಿಂದಲೇ ಕಲಿತಿದ್ದಾರೆ ಕೂಡ. ಅವರಿಬ್ಬರದ್ದು ದ್ರೋಣಾರ್ಜುನ ಬಾಂಧವ್ಯ. ಗುರು ದ್ರೋಣರ ಗೆಲುವಿಗಾಗಿ ಮೊದಲ ಯುದ್ಧ ಮಾಡಿದ್ದ ಅರ್ಜುನ ಕುರುಕ್ಷೇತ್ರದಲ್ಲಿ ಗುರು ದ್ರೋಣರ ವಿರುದ್ಧನೇ ಯುದ್ಧ ಮಾಡುವಂತಾಯಿತು. ಅದು ವಿಧಿಲಿಖಿತ.
ಆದರೆ ಕೃಷ್ಣ ಅವರನ್ನ ಮತ್ತೆ ಕಾಂಗ್ರೆಸ್ಸಿಗೆ ವಾಪಸ್ ಕರೆಯುತ್ತಿರುವುದಕ್ಕಾಗಿ ಡಿಕೆ ಪ್ರಯತ್ನ ಮಾಡ್ತಾನೆ ಇದ್ರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.